ಓ ಮೈ ಗಾಡ್, ಹೆಂಗಿದೆ ಗೊತ್ತಾ? ಹಾಯ್ ಗೈಸ್, ಉನ್ನತ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಗೈಸ್, ಫಿಶಿಂಗ್ ಸ್ಪಾಟಿಗೆ ಬಂದಾಯ್ತು. ಓಕೆ, ಲೊಕೇಶನ್ ನೋಡಿ ಸಕ್ಕದಾಗಿದೆ, ತೋರಿಸ್ಕೊಡ್ತೀನಿ. ಗೈಸ್, ಇದೆ ಗೈಸ್ ಲೊಕೇಶನ್. ನಮ್ಮ ಫಾಲೋವರ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಬ್ರದರ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದೆ ಸ್ನೇಕ್ ಹೆಡ್. ಓಕೆ, ತುಂಬ ಲೇಟ್ ಆಯಿತು, 10 ಗಂಟೆ ಆಗ್ತಾ ಇದೆ. ಎಲ್ಲೆಲ್ಲೋ ಹೋದ್ವಿ, ಮನೆಗೆಲ್ಲ ಹೋದ್ವಿ. ಸೊ 10 ಗಂಟೆ ಮೇಲೆ ಸ್ನೇಕ್ ಹೆಡ್ಡು ನೋಡೋಣ, ಟ್ರೈ ಮಾಡ್ತೀನಿ. ನಮ್ಮ ಫಾಲೋವರು ಇದುವರೆಗೂ ಸ್ನೇಕ್ ಹೆಡ್ಡು ಹಿಡ್ದಿಲ್ಲ. ಓಕೆ, ರಘು ಕಟ್ಲೆಲ್ಲ ಹಿಡ್ದಿದ್ದಾರೆ. ಆಮೇಲೆ ಒಂದು ಇಬ್ಬರು ಅವ್ರ ಜೊತೆನಲ್ಲಿರೋರು ಕಾರ್ಪು ಫಿಶಿಂಗ್ ಮಾಡ್ತಾರೆ. ಅವ್ರಿಗೇನು ಬೇಟ್ ಬೇಕೋ ಅದು ಮಾಡಿಕೊಟ್ಟಿದ್ದೀನಿ, ನೋಡೋಣ. ಆಗ ನಮ್ಗೆ ಇವತ್ತು ಏನು ಸಿಗುತ್ತಂತ ನೋಡೋಣ ಗೈಸ್. ಓಕೆ, ಇಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲೇ ನಂದು ಕೆಲವು ಸ್ಪಾಟ್ಸ್ ಇದೆ. ಓಕೆ, ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡೋಣ. ಸೊ ಬನ್ನಿ, ಅವ್ರನ್ನ ಪರಿಚಯ ಮಾಡ್ತೀನಿ ನಿಮಗೆ. ಸೊ ಗೈಸ್, ನಮ್ಮ ಬ್ರದರ್ ನಿಮ್ಮ ಹೆಸರಲ್ಲಿ ಪೂಜಿತ್ ಅಂತ, ನಮ್ಮ ಬೆಂಗಳೂರವರು. ಎಲ್ಲಿ ಅದು ಏರಿಯಾ? ಶ್ರೀನಗರ್. ಓಕೆ, ಶ್ರೀನಗರ್ ಹತ್ರ. ಸೊ ಇವತ್ತು ಸ್ನೇಕ್ ಹೆಡ್ಗೆ ಬಂದಿರೋದು 10 ಗಂಟೆ ಆಗ್ತಾ ಇದೆ. ಯಾವತ್ತೂ ಜಲ್ದಿ ಹೋಗ್ತೀವಿ ಸ್ನೇಕ್ ಹೆಡ್ಗೆ, ಇವತ್ತು ಲೇಟ್ ಆಗಿದೆ. ಆವಾಗ ಇವ್ರ ತಂದೆ ಆಮೇಲೆ ಇನ್ನೊಬ್ಬರು ಕಾರ್ಪ್ ಫಿಶಿಂಗ್ ಮಾಡ್ತಾರೆ, ಇಲ್ಲ ತಿಲಾಪಿ ಫಿಶಿಂಗ್ ಮಾಡ್ತಾರೆ. ಅವ್ರಿಗೊಂದು ಜಾಗದಲ್ಲಿ ಸೆಟ್ ಮಾಡಿಬಿಟ್ಟು ನಾವು ಸ್ನೇಕ್ ಹೆಡ್ಗೆ ಹೋಗ್ತೀವಿ. ಸ್ನೇಕ್ ಹೆಡ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ನಮ್ಮ ಟಾರ್ಗೆಟು ಒಂದೇ ಒಂದು ಸ್ನೇಕ್ ಹೆಡ್, ಹೆವಿ ಯಾವುದಾದ್ರೂ ಸಿಕ್ಕಿದ್ರೂ ಪರವಾಗಿಲ್ಲ, ಒಂದು ಹೆವಿಯಾಗಿ ಹೊಡಿತೀನಿ ಇವತ್ತು. ಒಂದು ಇವ್ರು ಹೊಡಿಬೇಕು, ಇಲ್ಲಾಂದ್ರೆ ನಾನು ಹೊಡಿಬೇಕು. ಓಕೆ ಬ್ರೋ? ಓಕೆ ಬನ್ನಿ. ಓಕೆ, ಫಿಶಿಂಗ್ ಕಂಟಿನ್ಯೂ ಮಾಡ್ತೀನಿ. ಫಿಶಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ನಿಮಗೆ ಚಾಲೂ ಮಾಡ್ತೀನಿ. ಆಗ ಈ ಲೊಕೇಶನ್ನು ಸಕ್ಕದಾಗಿದೆ, ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಗೈಸ್, ಇದೆ ನೋಡಿ ವಾಟರ್ ಫಾಲ್ಸು, ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ. ಆದರೆ ನೀರು ಬ್ಲ್ಯಾಕ್ ಆಗಿಬಿಟ್ಟಿದೆ ಗೈಸ್. ನೀರು ಸ್ವಲ್ಪ ಕಂಡೀಷನ್ ಸರಿ ಇಲ್ಲ, ಫುಲ್ ಬ್ಲ್ಯಾಕ್ ನೀರೇ. ಇನ್ನೂ ಸ್ವಲ್ಪ ನೀಟಾಗಿ ನಮ್ಮ ರಿವರ್ನ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲೆಲ್ಲೋ ಹೋಗಿ ಎಂಜಾಯ್ ಮಾಡ್ತೀವಿ. ನಮ್ಮೂರಲ್ಲಿ ನೋಡಿ ಯಾವ ಥರ ಇದೆ ಜಾಗ, ಸೂಪರ್. ಈಗ ಸಿಗುತ್ತಂತ ನೋಡೋಣ. ಓಕೆ, ಇಲ್ಲಿ ಸಿಗಲಿಲ್ಲ ಅಂದರೆ ಮೀನು ನಂದು ಇಲ್ಲಿ ಕೆಲವು ಸ್ಪಾಟ್ಸ್ ಇದೆ, ಅಲ್ಲೆಲ್ಲ ಹೋಗಿ ಟ್ರೈ ಮಾಡ್ತೀವಿ. ಒಂದು ಮೀನು ತೆಗೀಲೇಬೇಕು ಇವತ್ತು. ಓಕೆ ಬ್ರಾ? ಓಕೆ ಸೂಪರ್. ಸೊ ಗೈಸ್, ಇಲ್ಲೊಂದು ಸ್ಪಾಟ್ ಇದೆ. ಈ ಫುಲ್ಲು ಕಾಸು ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸ್ನೇಕ್ ಹೆಡ್ ಸೈನ್ ಇಲ್ಲ. ಓಕೆ, ಇಲ್ಲೊಂದಿದೆ ಅಂತ ಇದೆಯಾ? ಈ ಸ್ಪಾಟ್ ಲಾಸ್ಟ್ ಸ್ಪಾಟು. ಇಲ್ಲಿಲ್ಲ ಅಂದರೆ ನಾವು ಬೇರೆ ಕಡೆ ಹೋಗ್ತೀವಿ. ನಾವು ಸ್ನೇಕ್ ಹೆಡ್ಗೆ ಹೋಗಿದ್ದೆ, ಇವರು ಸಾರವರು ಇಲ್ಲಿ ನೋಡಿ, ಅಷ್ಟರಲ್ಲಿ ಎಷ್ಟು ಜಿಲೇಬಿ ಹೊಡೆದ್ಬಿಟ್ಟಿದ್ದಾರೆ. ಒಳ್ಳೆ ಸೈಜ್ ಹೊಡೆದಿದ್ದಾರೆ. ಅಲ್ಲಿದ್ದಾರೆ ನೋಡಿ, ಪಂಚಿ ಕಟ್ಕೊಂಡು ಅವರೇ. ಏನು ಬ್ರಾ, ಸಾಕದ ಫ್ರೈಗೆ ಆಯಿತು. ಅಷ್ಟೇ. ಓಕೆ, ಇವಾಗ ನಾವು ಬೇರೆ ಕಡೆ ಸ್ನೇಕ್ ಹೆಡ್ಗೆ. ಅವರು ಟಿಲಾಪಿ, ಕಾರ್ಪು, ನನ್ನ ಸ್ನೇಕ್ ಹೆಡ್ಡು, ನಾವೆಲ್ಲ ಸ್ನೇಕ್ ಹೆಡ್ಡು. ಓಕೆ, ಇನ್ನೊಬ್ರು ನನ್ನ ಫಾಲೋವರ್ ಬಂದಿದ್ದಾರೆ. ಬನ್ನಿ ಬ್ರಾ ಇಲ್ಲಿ. ನಿಮ್ಮ ಹೆಸರೇನು? ಶುಕ್ರ. ಓಕೆ, ಇವ್ರು ನನಗೆ ಮೆಸೇಜ್ ಮಾಡಿದ್ದಾರೆ. ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಯಾರಿಗೂ ಬಿಡೋದಿಲ್ಲ. 500 ಮೆಸೇಜ್ ಬಂದ್ರೂ ರಿಪ್ಲೈ ಮಾಡ್ತೀನಿ, 1000 ಬಂದ್ರೂ ಮೆಸೇಜ್ ಮಾಡ್ತೀನಿ. ನಾನು ಕೇಳಿದೆ, ನಾನು ರಿಪ್ಲೈ ಮಾಡಿದ್ದೀನಿ, ನೀವು ಮಾಡಿದ್ದೀರಾ. ಓಕೆ, ಅವಾಗ ಇವ್ರು ಮೀಟ್ ಮಾಡಿದ್ದು ಒಳ್ಳೆ ಆಯಿತು. ಓಕೆ, ಸೊ ಇವಾಗ ಸ್ನೇಕ್ ಹೆಡ್ಗೆ ತಿರ್ಗಾ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ, ನೋಡೋಣ ಗೈಸ್. ಹೋಗೋಣ? ಒಂದು ಸ್ನೇಕ್ ಹೆಡ್ ಹೊಡೆದು ಬಿಡಿ ಸಾಕು. ಅರ್ಧ ಕೆಜಿ ಬಿಟ್ರು ಇಲ್ಲ ನೋಡಿ ಗೈಸ್, ಅರ್ಧ ಕೆಜಿ ನನಗೆ ಬೀಳೋದಿಲ್ಲ, ಅರ್ಧ ಕೆಜಿ, ಅದು ಒಂದು ಡೌಟು. ಸರಿ, ಡನ್. ಈ ರಿವರಾಗೆ ಸುಮಾರು 600 700 ಮೀಟ್ರ್ ತನಕ ಎಲ್ಲರೂ ನಡೆದು ಕಾಸು ಮಾಡಿದ್ವಿ. ಒಂದು ಮೀನು ಇಲ್ಲ ಗೈಸ್, ಒಂದು ಸ್ನೇಕ್ ಹೆಡ್ ಇಲ್ಲ.
ಸೊ ಇದು ಫುಲ್ಲು ಟೋಟಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ರಿವರು. ಒಂದೇ ಒಂದು ಜೊತೆ ಮರಿ ಜೊತೆ ಆಡ್ತಾ ಇತ್ತು, ಅದು ಮಾತ್ರ ನೋಡಿದ್ವಿ. ಅದನ್ನು ಟಚ್ ಮಾಡಿಲ್ಲ, ಡಿಸ್ಟರ್ಬು ಮಾಡಿಲ್ಲ. ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ನೋಡ್ತಾ ಇದ್ದೀನಿ. ಇದೇ ಗೈಸ್ ಆ ರಿವರು, ಏನೂ ಇಲ್ಲ ಗೈಸ್, ಒಂದು ಚಿಕ್ಕ ಮರಿನೂ ಇಲ್ಲ. ಬರೀ ಜಿಲೇಬಿ ಜಿಲೇಬಿ ಜಿಲೇಬಿ, ಎಲ್ಲ ಜಿಲೇಬಿಗಳೇ. ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಮೀನಿದೆ, ಆ ಡ್ಯಾನಿಜನ್ ಅಂತಾರೆ ಆ ಮೀನು, ಆ ಮೀನಿದೆ. ಸ್ನೇಕ್ ಹೆಡ್ ಅಂತೂ ಫುಲ್ ಡ್ಯಾಮೇಜ್ ಆಗಿದೆ. ಸ್ನೇಕ್ ಹೆಡ್ಸ್ ಇಲ್ಲ ಗೈಸ್. ಅವ್ರವ್ರ ಸ್ಪಾಟ್ಗೆ ಹೊಡಿತಾರೆ. ಯಾವಾಗ ನಾವು ಒಂದು ಸರಿ ಮೀನು ಬೀಳುತ್ತಂತೆ, ಕೆಳಗಡೆ ಆ ಫೋಟೋ ಹಾಕ್ಕೊಡ್ತೀನಿ. ಸೊ ಆ ಥರ ಮೀನು ಬೀಳುತ್ತೆ, ಇಲ್ಲಾಂದರೆ ಇಲ್ಲ. ವರ್ಷಕ್ಕೊಂದು ಸರಿ ಆ ಥರ. ಆದರೆ ಒಂದು ವಾರ ಫಿಶಿಂಗ್ ಮಾಡಿದ್ರೆ ಒಂದೆರಡು ಮೀನು ಸಿಗುತ್ತೆ, ಆ ಥರ ಸಿಚುವೇಶನ್ನು. ಮೀನು ಹಿಡಿದ್ರೆ ಒಂದು 10 ಮೀನು ಹಿಡಿದ್ರೆ ಒಂದು 5 ಮೀನು ರಿಲೀಸ್ ಮಾಡಿ, ನಾಳೆ ನಮಗೆ ಮೀನು ಇರುತ್ತೆ. ಸೊ ನಾವು ಅಡಲ್ಟ್ನೇ ಹಿಡ್ಕೊಂಡು ಬಿಟ್ರೆ ಬ್ರೀಡ್ ಆಗೋದು ತುಂಬ ಕಷ್ಟ. ಮೀನು 700 ಮೀಟ್ರಿಗೆ ಒಂದೇ ಒಂದು ಸೆಟ್ ಮರಿ ನೋಡಿದ್ದೀನಿ, 2 ಮೀನು ನೋಡಿದಿರೋದು. ಸೊ ಮೀನು ತುಂಬ ಕಡಿಮೆ ಇದೆ. ನೋಡೋಣ, ಹಿಂಗೋಗಿ ಅದ್ರ ಮೇಲೆ ನಾನು ಹೋಗಿ ಹೋಗ್ಬೇಕು. ಏನ್ ನೀರಿಂದ ಹೇಳಿದ್ರೆ 2 kg ಮೀನು ಹೇಳ್ದಂಗೆ ಆಯ್ತದೆ. ಹಾಂ, ಇಲ್ಲಾಂದರೆ ಏನಿಲ್ಲ. ನನಗೆ ಇದು ಫಸ್ಟ್ ಟೈಮು ಈ ಥರ ಮೀನು ಇಲ್ಲ. ಮೀನು ಅವ್ರ ಮೀನು ಗೈಸ್, ಓ ಮೈ ಗಾಡ್ ಗೈಸ್, ಬೆಳಗಿಂದ ಅಷ್ಟು ಕಾಸು ಮಾಡಿದ್ದೀನಿ. ನಮ್ಮ ಫಾಲೋವರ್ ಒಂದು ಕಡೆ, ನಾನೊಂದು ಕಡೆ, ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಡೆ. ಬೆಳಗಿಂದ ಈ ಜಾಗದಲ್ಲಿ ಅವ್ರ ಸ್ಪಾಟಲ್ಲಿ ಬೆಳಗಿಂದ ಕಾಸು ಮಾಡಿದ್ದೀನಿ, ಒಂದು ಮೀನು ಸಿಗಲಿಲ್ಲ. ಓಕೆ, ಅಟ್ ಲಾಸ್ಟ್ ಫೈನಲ್ ಓಕೆ ಸೆಷನ್ ಕ್ಲೋಸ್ ಮಾಡೋಣ ಅಂತ ನಮ್ಮ ಫಾಲೋವರ್ಗೆ ಟಯರ್ಡಾಗಿ ಅವ್ರು ಕಾರಲ್ಲೇ ಕೂತ್ಬಿಟ್ರು. ಸೊ ಟ್ರೈ ಮಾಡೋಣ ಅಂತ ನಾನು ಇವರಿಬ್ಬರು. ಸೊ ಇವರಿಬ್ಬರು ಬ್ರೋ, ಹೆಸರೇನು ಬ್ರೋ? ಮನಿ ಅಂತ ಬ್ರೋ. ಮನಿ ಶುಕ್ರ ಫುಲ್ ಮೋಟಿವೇಶನ್ ಮಾಡಿ 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 ಲಾಸ್ಟಾಗೆ ಒಂದು ಸ್ನೇಕ್ ಹೆಡ್. ಸೊ ಬೆಳಗಿಂದ ಕಾಸು ಮಾಡಿದ್ದೀವಿ ಗಾಯ್ಸ್. ಫಸ್ಟ್ ಸ್ನೇಕ್ ಹೆಡ್ ಹೊಡೆದಿರೋದು. ಇವಾಗ ಎಷ್ಟು ಬ್ರೋ ಟೈಮು? ಆಯ್ತು 6 ಗಂಟೆ. ಹಾಂ, 6 ಗಂಟೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆ ಆಗ್ತದೆ. ಇವಾಗಲೇ ಫಸ್ಟ್ ಮೀನು ಸಿಕ್ಕಿದೆ. ಹೆಂಗಿದೆ ಗೊತ್ತಾ? ಹೆಂಗ್ ಬ್ರೋ ಇದೆ? ಓ ಮೈ ಗಾಡ್, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬೆಳಗಿಂದ ಅಷ್ಟು ಕಾಸು ಮಾಡಿದ್ದೀನಿ ಗಾಯ್ಸ್. ಒಂದು ಹೊಸ ಲೊಕೇಶನ್ನು ಇಲ್ಲ, ಇವ್ರ ಲೊಕೇಶನಲ್ಲಿಗೆ ಮೀನು ಹೊಡೆದಾಯ್ತು. ಸೊ ನಾನು ನೋಡಿ ಲೋರ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಹೆವಿ ಲಾಸ್ಟ್ ಮೂಮೆಂಟಾಗೆ ನಮ್ಗೆಲ್ರಿಗೂ ಉಸಿರು ಕೊಟ್ಟಿದೆ ಈ ಮೀನು. ಫಸ್ಟ್ ಮೀನು ಹೊಡೆದಿರೋದು. ಸಖತ್ ಎನರ್ಜಿ ಕೊಟ್ಟಿದೆ ಈ ಮೀನು. ಏನು ಬ್ರಾ? ಬ್ರೋ ಹೆಂಗಿದೆ ಬ್ರಾ? ಸೂಪರ್. ಲಾಸ್ಟ್ ಸುಸ್ತಾಗಿ ಈಗ ಲಾಸ್ಟ್ 6 ಗಂಟೆ ಬೆಳಿಗ್ಗೆ 10 ಗಂಟೆ ಡ್ಯೂಟಿ ಮಾಡಿ ಫೈನಲಿ ಸ್ಯಾಟಿಸ್ಫ್ಯಾಕ್ಷನ್. ಈಗ ಹೊಡೆದಿರೋದು ಒಂದು ಮೀನು. ಸೊ ಎಲ್ರಿಗೂ ಇದು ಮೀನು, ಈ ಒಂದು ಮೀನು ಉಸಿರು ಕೊಟ್ಟಿದೆ. ಸೊ ಇದನ್ನು ರಿಲೀಸ್ ಮಾಡೋಣ. ಓಕೆ ಗೈಸ್, ಅಷ್ಟು ಕಾಸು ಮಾಡಿದ್ದೀನಿ. ಎಷ್ಟೋ ಕಿಲೋಮೀಟ್ರ್ ಕಾರಲ್ಲಿ ಎಷ್ಟೋ ಕಿಲೋಮೀಟ್ರ್ ಬಂದು ಇವ್ರ ಜಾಗದಲ್ಲೇ ಒಂದು ಮೀನು ಹೊಡೆದಾಯ್ತು. ಸೊ ನೋಡಿ ಇದೆ ಆ ಮೀನು. ಸಖತ್ ಮೀನು.
ತುಂಬ ಕಷ್ಟ ಕೊಟ್ಟಿದ್ಯಾ. ಸೊ ಸಬ್ಸ್ಕ್ರೈಬರು ಪೂಜಿತ್ ಅವರು ಊರಿಗೆ ಬಂದು ಆಮೇಲೆ ಶುಕ್ರ ಮನಿ ಓಕೆ ನಮ್ಮ ಫಾಲೋವರ್ ಕೈಯಿಂದ ಈ ಮೀನ ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ ಬೆಳಗಿಂದ ಈ ಒಂದೇ ಮೀನು ನೋಡಿರೋದು. ಸೊ ಅಷ್ಟು ಕಾಸು ಮಾಡಿದ್ದೀವಿ ಬ್ರೋ. ಕ್ಯಾಚ್ ಅಂಡ್ ರಿಲೀಸ್ ಮಾಡಿ, ನಾಳೆ ನಿಮಗೆ ಮೀನು ಸಿಗುತ್ತೆ. ಸೊ ತಗೊಳ್ಳಿ, ಹೋಗಿ ಬ್ರೋ, ಕ್ಲೋಸ್ ಅಪ್ ಹೋಗ್ಬಿಡಿ ಬ್ರೋ, ಬಿಡಿ ಬ್ರೋ. ಬಾಯ್ ಬಾಯ್. ಸೊ ಗಾಯ್ಸ್, ಇದು ಫಿಶಿಂಗ್. ಏನ್ ಬ್ರೋ ಈಗ ಸಮಾಧಾನ ಆಗಿದ್ಯಾ? ಸೂಪರ್. Guys, mೀನ್ ಸಿಕ್ತು guys. Close. Wow. Nice. Guys, at last. ಗಾಯ್ಸ್, ಎಷ್ಟು ಕಾಸು ಮಾಡಿದ್ದೀನಿ ಗಾಯ್ಸ್. ಸಾಲು. ಗಾಯ್ಸ್, ಒಂದು ಮಾಷರ್ ಸಿಕ್ಕಿದೆ. ಅಟ್ ಲಾಸ್ಟು ಸಾಯಂಕಾಲ ಅಷ್ಟು ನಮಗೆ ಉಸಿರು ಬಂದಿದೆ. ಬ್ರೋ ಏನು ವಾವ್. ಇವತ್ತು ಫಿಶಿಂಗು ನಮ್ಮ ಫಾಲೋವರ್ಸ್ ಜೊತೆ ಫುಲ್ ಟಫ್ ಫಿಶಿಂಗು ರಿಲೀಸ್ ಮಾಡೋಣ. ಇವಾಗ ಇವ್ರು ರಿಲೀಸ್ ಮಾಡಲಿ, ನಮ್ಮ ಕ್ಯಾಮ್ರಾಮನ್ ರಿಲೀಸ್ ಮಾಡ್ತಾರೆ. ಏನು ಬ್ರೋ? ಓಕೆ ಬ್ರೋ. ಓಕೆ. ಸೊ ನಮ್ಮ ಮನಿ ಬ್ರೋ, ನಮ್ಮ ಫಾಲೋವರ್ ಒಂದೊಂದು ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ, ರಿಲೀಸ್ ಮಾಡಿ ಬ್ರೋ. ಹಿಡ್ಕೊಳ್ಳಿ. ವಾವ್, ಚಮಕ್ ಅದು ಅಷ್ಟೇ, ಅದು ಆಕ್ಟಿಂಗ್ ಮಾಡುತ್ತೆ. ಸೊ ಗಾಯ್ಸ್, ಈ ವಿಡಿಯೋ ಬ್ಲಾಸ್ಟ್ ಆಗುತ್ತೆ ನೋಡಿ. ಬೆಳಗಿಂದ ಎಷ್ಟೋ ಕಷ್ಟಪಟ್ಟಿದ್ದೀವಿ. ಸೊ ತಿರ್ಗಾ ಈಗ ಕಂಟಿನ್ಯೂ ಹೋಗೋ ದಾರಿಲಿ ಬೇರೆ ಏನಾದ್ರು ಸಿಗುತ್ತಾ ನೋಡೋಣ. ಓಕೆ, ಹಾಕಿ ಇವರು ತಿರ್ಗಾ ಕಾಸು ಮಾಡ್ತಾಯಿದ್ದಾರೆ. ಆದರೆ ಒಂದು ಜಾಗದಲ್ಲಿ ಒಂದು ಮೀನೆ ಸುಮಾರು ಎಷ್ಟೋ ಟೈಮ್ ಆಯಿತು ಗೈಸ್. ಓಕೆ, ಇವಾಗ ಹೋಗೋ ದಾರಿ ನಾನು ನೋಡಿಬಿಟ್ಟು ಓಕೆ ಬ್ರೋ, ಹೋಗೋಣ. ಹಂಗೆ ನಡೀರಿ, ಹಂಗೆ ಹಂಗೆ ಮೇಲೆ ಹಂಗೆ ಹೋದ್ರೆ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ. ಹಿಂಗೆ ಉಂಟಮ್ಮ. ಬೆಳಗಿಂದ ಫಿಶಿಂಗ್ ಮಾಡಿ ಒಂದು ಮೀನು ಸಿಗಲಿಲ್ಲ. ಫಿಶಿಂಗ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡೋಣ ಅಂತ ಬರೋಷ್ಟರಲ್ಲಿ ಒಂದು ಸ್ನೇಕ್ ಹೆಡ್ಡು, ಆಮೇಲೆ ಒಂದೊಂದು ಸ್ಪೆಷಲ್ ಫಿಶ್ಶು. ಓಕೆ, ನಮ್ಮ ಬ್ರದರ್ಗೆ ಆಗಲಿಲ್ಲ, ನೀರಲ್ಲಿ ಸ್ವಲ್ಪ ರೆಸ್ಟ್ ತಗೊತಾ ಇದ್ರು. ಆಮೇಲೆ ಇವರಿಬ್ರು ಜೊತೆಯಲ್ಲಿ ಮೋಟಿವೇಶನ್ನು, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ. ಲಾಸ್ಟಲ್ಲಿ ಒಟ್ಟಿಗೆ ಮೀನು ಹೊಡೆದಾಯ್ತು. ಓಕೆ ಬ್ರೋ, ಹೆಂಗಿತ್ತು ಬ್ರೋ ಇವತ್ತು? ಸ್ಟ್ರೈಕ್ ಆಗಿತ್ತು. ಇದೇ ಫಿಶಿಂಗ್ ಅದು ಎಷ್ಟು ಮೀನು ಹೊಡಿಯುತ್ತೆ ಅಂತಲ್ಲ. 6:30. ಸೊ ಹೆಂಗ್ ಫಿಶಿಂಗ್ ಮಾಡ್ತೀವಿ ಅದೇ. ಓಕೆ ಬ್ರೋ, ನೀವೆಲ್ಲಿ ಬ್ರೋ? ನಾನು ಒಂದು 1 hour ವರೆಗೂ ಅಲ್ಲಿವರೆಗೂ ಬಂದಿದ್ದೀನಿ ನಿಮ್ ಜೊತೆ. ಹೌದು. ಆದ್ಮೇಲೆ ನೀವೇ ಬೇಡ, ಇಲ್ಲಿ ಡ್ರಾಪ್ ಔಟ್ ಆಗಿ ಆಗಲ್ಲ ಅಲ್ಲಿಗೆ ಅಂತ ಹೇಳಿದ್ರೆ, ಸರಿ ಆಯ್ತು ಅಂದ್ಬಿಟ್ಟು ನಾನು ಆರಾಮ ಕಾರಲ್ಲಿ ಗೇಮ್ಸ್ ಗಳು ಆಡ್ಕೊಂಡು ಕೂತಿದ್ದೆ. ಬ್ರೋ, ನೆಕ್ಸ್ಟ್ ಫಿಶಿಂಗ್ ಮಾಡೋಣ. ನೀವು ನನ್ಗೇನ್ ಬೇಜಾರು ಗೊತ್ತಾ, ನೀವು ಒಂದು ಫಿಶ್ ಹೊಡೆದು ಕ್ಯಾಚ್ ಮಾಡಿಲ್ಲ. ಬಟ್ ಏನಂದ್ರೆ ನೀರ್ ಲೆವೆಲ್ ಕಮ್ಮಿ ಇದೆಯಲ್ಲ. ನೀರ್ ಲೆವೆಲ್ ಕಮ್ಮಿ ಇದೆ ನಮ್ಗೆ. ಇವಾಗ ನಾವು ಹೋಗಿ ಬರೋರು, ನಮ್ಗೆ ನಡೆಯಕ್ ಇಲ್ಲ. ಸೊ ನಿಮ್ ಚಪ್ಪಲಿ ಬೇರೆ ಹಂಗಿದೆ ಗೈಸ್. ಮೇಯ್ನು ಚಪ್ಪಲಿ, ಫಿಶಿಂಗ್ ಹೋಗೋವಾಗ ಒಂದು ಕ್ರಾಪ್ಸ್ ತರ ಏನಾದ್ರು ಹಾಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಫಾಲೋ ಮಾಡಿ ಎಲ್ಲರೂ. ಓಕೆ ಗೈಸ್, ಫಾಲೋ ಮಾಡಿ ಗೈಸ್.
ಸಬ್ಸ್ಕ್ರೈಬ್ ಅಂಡ್ ಫಾಲೋ. ಓಕೆ ಗೈಸ್ ಬಾಯ್ ಓಕೆ ನಾನು ಅಲ್ಲೇ ಇದ್ದೀನಿ ಬಾಯ್ ಇಲ್ಲ. ಓಕೆ ಗೈಸ್ ಇಲ್ಲ ನಾನು. ಸೊ ಗಾಯ್ಸ್ ಇದು ಒಂದು ಸಖತ್ತಾಗಿತ್ತು. ನಮ್ಮ ಫಾಲೋವರ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದ್ದೀನಿ. ಆಗ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮೀನು ಆದರೆ ನಾನು ಹೊಡಿತೀನಿ ಒಂದಿನ 9 hours 10 hours ಎಲ್ಲ ಆಗಿದೆ ಒಂದು ಸ್ನೇಕ್ ಹೊಡಿಯೋಕ್ಕೆ. ಅದು ಇವತ್ತು ಒಂದಿನ ಅದು ವೀಡಿಯೋನಲ್ಲಿ ಬಂದಿದೆ. ಸೊ ಸೊಳ್ಳೆ ಹೋಯ್ತು ಬಾಯಲ್ಲಿ, ಪ್ರೋಟೀನೇ ಪರವಾಗಿಲ್ಲ. ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀನಿ. ಬಾಯ್, ಥ್ಯಾಂಕ್ ಯು.